ಸದನದಲ್ಲಿ ಯಾರು ಕೂಡ ರಿಕ್ಷಾ ಚಾಲಕರ ಬಗ್ಗೆ ಮಾತಾಡುವ ನೈತಿಕ ಹಕ್ಕು ಅವರಿಗಿಲ್ಲ. ಗೋಗ್ಯಾಸ್ನಲ್ಲಿ ಏಕಾಏಕಿಯಾಗಿ 120 ರೂಪಾಯಿ ಲೀಟರ್ಗೆ ದರವನ್ನು ವಿಧಿಸಿದ್ದಾರೆ. ಮತ್ತೆ ಇದಕ್ಕೆ ಯಾವುದೇ ಸ್ಪಂದನೆ ಸಿಗದಿದ್ದರೆ ಬುಧವಾರ ಬೆಳಿಗ್ಗೆ ನಮ್ಮ ರಿಕ್ಷಾ ಚಾಲಕರು ಸ್ವಯಂ ಪ್ರೇರಿತವಾಗಿ ಬಂಧನ ಆಚರಿಸಿದ್ದಾರೆ. ಹಗಲು ದರೋಡೆ ಮಾಡುವ ಗೋಗ್ಯಾಸ್ಗೆ ಸರ್ಕಾರ ಆಡಳಿತ ಪಕ್ಷ ಆಗಿರ್ಬೋದು, ವಿರೋಧ ಪಕ್ಷದವರು ಆಗಿರ್ಬೋದು, ಸದನದಲ್ಲಿ ಯಾರು ಕೂಡ ರಿಕ್ಷಾ ಚಾಲಕರ ಬಗ್ಗೆ ಮಾತಾಡುವ ನೈತಿಕ ಹಕ್ಕು ಅವರಿಗಿಲ್ಲ. ರಿಕ್ಷಾ ಚಾಲಕರು ನಾವು ಇಷ್ಟು ಕಷ್ಟಪಟ್ಟು ಜೀವನ ಸಾಗಿಸುವಾಗ ಯಾರಿಗೆ ತೊಂದರೆ ಕೊಡೋದಾಗೆ, ಯಾರಿಗೂ ಇದು ಮಾಡೋದಾಗೆ ಒಂದು ಸೋಷಿಯಲ್ ಸಮಾಜ ಸೇವೆಗಾಗಿ ನಾವು ಸರ್ಕಾರ ಹತ್ರ ನಾನು ವಿನಂತಿ ಮಾಡ್ತೇನೆ. ಅದೇ ರೀತಿ ನಮ್ಮ ಶಾಸಕರಿದ್ದಾರೆ, ಅವರು ಕೂಡ ಇದರ ಬಗ್ಗೆ ಒಂದು ಗಮನ ಹರಿಸಿ ಸದನದಲ್ಲಿ ರಿಕ್ಷಾ ಚಾಲಕರ ಬಗ್ಗೆ ಮಾತಾಡಬೇಕು, ರಿಕ್ಷಾ ಚಾಲಕರಿಗೆ ನ್ಯಾಯ ಒದಗಿಸಿಕೊಡ್ಬೇಕಂತೇಳಿ ಮಾನ್ಯ ಶಾಸಕರಾದ ಅಶೋಕ್ ಕುಮಾರ್ ರೈ ಅವ್ರ ಹತ್ರ ನಾವು ವಿನಂತಿ ಮಾಡ್ತಾ ಇದ್ದೇವೆ. ಬಿ ಇಸ್ಮಾಯಿಲ್, ಸಂಯುಕ್ತ ಹೋರಾಟ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಇಸ್ಮಾಯಿಲ್ ಬೋಳೂರ್. ಯಾರು ಮಾತಾಡಬೇಡ, ಸೈಲೆಂಟ್ ಆಗಿದೆ. 62 ರೂಪಾಯಿ ಗ್ಯಾಸಿಗೆ ಈಗ ಏಕೈಕಿಯಾಗಿ ಇದ್ದಾದ ನಂತರ ತರಾತುರಿಯಲ್ಲಿ ಏಕೈಕಿ ಎಲ್ಲ ಪಾಪಿನವರು ಜಾಸ್ತಿ ಮಾಡ್ತಾ ಇದ್ದಾರೆ. ಈಗ ಇವರು 120 ರೂಪಾಯಿ ಮಾಡ್ತಾರೆ, 120 1 ಲೀಟ್ರಿಗೆ 120 ರೂಪಾಯಿ ಕೇಳುವಾಗ ನೀವು ಬೇಕಾದ್ರೆ ಹಾಕಿ ದರ್ಪದ ಮಾತಾಡ್ತಾ ಇದ್ದಾರೆ. ರಿಕ್ಷಾ ಇಲ್ಲದ್ರೆ ಹಾಕಿ, ಇಲ್ಲದ್ರೆ ಹೋಗಿ. ನಾವೇನು ಇಲ್ಲಿ ಇವ್ರ ಹತ್ರ 1 ಲೀಟರ್ ನಾನು ವಿಷಯ ನಾವು ಹೇಳದಂತ ಹೇಳಿದ್ರೆ ಈಗ ಅವರು 120 ರೂಪಾಯಿ ಇಷ್ಟೇದವ್ರು ಹಾಕ್ತಾರೆ, ಇಷ್ಟೇದವ್ರು ದರ್ಪದ ಮಾತು ಮಾತಾಡ್ಲಿಕ್ಕೆ ರಿಕ್ಷಾ ಚಾಲಕ ಅದು ಅಂಚೆ ಮಲ್ಪರು ಬಂದ ಐತೆ ಒಂಜಿ ರೇಟ್ ಬಂದ ಸರ್ಕಾರದ ನಿಯಮಾವಳಿ ನಿಕ್ಕು ಬದ್ದಾವು ಒಂದೇ ಸರ್ಕಾರ ನಿಕ್ಲಿಗೆ ಆದೇಶಗಳು ಗ್ಯಾಸ್ ಜಾಸ್ತಿ ಮಾಡಿಕೊಡುವಂಡು ಪ್ರೊಫೈಲ್ ಒಂಜಿ ರೇಟ್, ಮೂಲ ಒಂಜಿ ರೇಟ್, ನಿಖಲ್ ಒಂಜಿ ರೇಟ್ ಅವ ಇಂಚ ಮಾತ್ರ ಇಂಚ ಸರ್. ರಿಕ್ಷಾ ಚಾಲಕರು ಬಡವರು 7 ರಿಕ್ಷಾ ಚಾಲಕರ ಯಾರು ಕೂಡ ಇದರಲ್ಲಿ ದೊಡ್ಡ ಶ್ರೀಮಂತರಲ್ಲ, ಬಡವರು ಮಧ್ಯಮ ವರ್ಗದವರು ರಿಕ್ಷಾ ಚಾಲಕರು ಅವರ ಫ್ಯಾಮಿಲಿಯನ್ನು ಬದುಕಲಿಕ್ಕೆ, ಮಕ್ಕಳನ್ನು ಇದು ಮಾಡಲಿಕ್ಕೆ, ಜೀವನ ನಡೆಸಲಿಕ್ಕೆ ಬರುವುದು. ಯಾರು ಶೋಕಿ ಮಾಡಲಿಕ್ಕೆ ಬರೋದಲ್ಲ, ಯಾರು ಇದು ಮಾಡಲಿಕ್ಕೆ ಬರೋದಲ್ಲ. ನೀವೆಂತ ಮಾಡಬೇಕಂತ ಹೇಳಿದರೆ, ನೀವು GS ರೇಟ್ ಮಾಡೋಲ್ಲ, ಅಧಿಕಾರಿಗಳೇ ನೀವು ಹೇಳಿದ್ದೀರಾ, ಒಂದು ನಿಮಿಷ, ನೀವು ಅಧಿಕಾರಿಗಳೇ ನೀವು ಹೇಳಿದ್ದೀರಾ ನಾವು ಜಾಸ್ತಿ ಮಾಡ್ತಂತ ನೀವು ಹೇಳಿದ್ದೀರಾ? ಇಲ್ಲಲ್ಲ. ಏಕೆ ನೀವು ರೇಟ್ ಜಾಸ್ತಿ ಮಾಡಬೇಕು? ಏಕೆ ನೀವು ರೇಟ್ ಜಾಸ್ತಿ ಮಾಡಬೇಕು? ಅದು ಹೇಗೆ ಒಂದು ಲಿಮಿಟೇಷನ್ ಇರ್ತದೆ ನಿಮಗೆ. ಸರ್ಕಾರದಿಂದ ನಿಯಮಾವಳಿ ನೀವು ಬದಲಾಗಬೇಕು. ಮುಂಚೆ ನಿಮಗೆ ಒಂದೇ ರೇಟ್ ಇದ್ದಲ್ಲ ಸರ್, ಯಾಕೆ ನೀವು ರೇಟ್ ಜಾಸ್ತಿ ಮಾಡಿದ್ದೀರಿ? ಏಜ್ ರೇಟ್ ಕಂಪನಿ
ಸರ್ಕಾರದ ನಿಯಮಗಳು अगले से 100 के देने को ಅಲ್ಲ ಮತ್ತೊಂದು ಪಂಪಿನಲ್ಲಿ ಕಡಿಮೆ ಇದೆ ಅಂತ ಹೇಳ್ತಿದ್ದಾರೆ ಅವರು. ಹೇಳಿ 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 ನಾವು ಪ್ರೈವೇಟ್ ಆದರೂ ಗೌರ್ಮೆಂಟ್ ಅಂಡರ್ ಇದರಲ್ಲಿ ಬರುವುದು. ಗೌರ್ಮೆಂಟು ನಮಗೆ ಗೊತ್ತುಂಟು. ನೀವೇ ನಿಮಗೆ ಈಗ ಇದು ರೇಟ್ ಮಾಡಬೇಕಾದ್ರೆ ಪ್ರೈವೇಟ್ ಆದರೂ ಇದು ಗೌರ್ಮೆಂಟ್ ಅದಕ್ಕೆ ಇದು ಆಗಿರಬೇಕು. ಗೌರ್ಮೆಂಟ್ ಅದು ಅಲ್ಲ, ನಿಮ್ಮ ಹತ್ರ ನೋಟಿಫಿಕೇಶನ್ ಯಾವುದು ಉಂಟು? ಗೌರ್ಮೆಂಟ್ ಕೊಟ್ಟದ್ದು ನೋಟಿಫಿಕೇಶನ್ ಅದು ಕೊಡಿ, ಅದು ಕೊಡಿ. ಹಾಂ ಆಯಿತು. ಹಾಂ ಹೇಳಿ ಹೇಳಿ. ಇವತ್ತು ಪುತ್ತೂರಿನ ಗೋಗ್ಯಾಸ್ನಲ್ಲಿ ಏಕಾಏಕಿಯಾಗಿ 120 ರೂಪಾಯಿ ಲೀಟ್ರಿಗೆ ದರವನ್ನು ವಿಧಿಸಿದ್ದಾರೆ. ಇವತ್ತು ಪುತ್ತೂರಿನಲ್ಲಿ ಬೇರೆ ಪಂಪುಗಳಲ್ಲಿ 92 ರೂಪಾಯಿ ಇದೆ. ಆದ್ದರಿಂದ ನಾವು ಅವರಿಗೆ ವಿನಂತಿಯನ್ನು ಮಾಡಿದ್ದೇವೆ. ಪೊಲೀಸ್ ಇಲಾಖೆಯಿಂದ ವಿನಂತಿಯನ್ನು ಮಾಡಿದ್ದಾರೆ ಕಡಿಮೆ ಮಾಡಬೇಕು ಅಂತೇಳಿ. ಆದರೆ ಅವರ ನಮ್ಮ ವಿನಂತಿಗೆ ಅವರು ಒಪ್ಪುವುದಿಲ್ಲ. ಆದ್ದರಿಂದ ನಾವು ಇವತ್ತು ಏನಾಗಿದೆ ಅಂತ ಹೇಳಿದರೆ, ನಮಗೆ ದರ ಹೆಚ್ಚಳ ಮಾಡುವಂಥ ವ್ಯವಸ್ಥೆಗಳು ಆಗಲಿಲ್ಲ. ಇವತ್ತು ಜಿಲ್ಲಾಡಳಿತಕ್ಕೆ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಈ ಮನವಿಗೆ ಯಾವುದೇ ಸ್ಪಂದನೆಯನ್ನು ಸಿಗಲಿಲ್ಲ. ಇವತ್ತು ಈಗ ನಾವು ಹೋಗಿ ಶಾಸಕರಿಗೆ ಮನವಿಯನ್ನು ಕೊಡ್ತೇವೆ. ಮನವಿಯ ಮೂಲಕ ಏನಾಗ್ತದೆ ನೋಡ್ತೇವೆ. ಮತ್ತೆ ಇದಕ್ಕೆ ಯಾವುದೇ ಸ್ಪಂದನೆ ಸಿಗದಿದ್ದರೆ ಬುಧವಾರ ಬೆಳಿಗ್ಗೆ ನಮ್ಮ ರಿಕ್ಷಾ ಚಾಲಕರು ಸ್ವಯಂ ಪ್ರೇರಿತವಾಗಿ ಬಂದನ್ನು ಆಚರಿಸ್ತಾರೆ. ಬೆಳಿಗ್ಗೆ 6ರಿಂದ ಸಂಜೆ 6 ತನಕ ಸ್ವಯಂ ಪ್ರೇರಿತವಾದಂತಹ ಬಂದನ್ನು ಆಚರಿಸ್ತೇವೆ. ನಮಗೆ ದರವನ್ನು ಏರಿಸಬೇಕು. ಇವತ್ತು ಎಲ್ಲ ಹೋಟೆಲ್ಗಳಲ್ಲಿ ಎಲ್ಲ ಇದರಲ್ಲಿ ದರ ಹೆಚ್ಚಳ ಮಾಡಿದ್ದಾರೆ. ಆಟೋ ರಿಕ್ಷಾಗಳು ಇವತ್ತು ತಮ್ಮ ನೋವನ್ನು ಸಹಿಸಿಕೊಂಡು ಇವತ್ತು ನಿಂತುಕೊಂಡಿದ್ದೇವೆ. ನಾವು 1 ತಿಂಗಳಿಂದ ಇವತ್ತು ನಾವು ಸಹಿಸಿಕೊಂಡು ನಿಂತಿದ್ದೇವೆ. ಆದರೆ ಯಾವುದೇ ಅಧಿಕಾರಿಗಳು, ಜಿಲ್ಲಾಡಳಿತ, ತಾಲೂಕಾಡಳಿತ ಯಾರು ಕೂಡ ನಮ್ಮ ಏನು ಸಹಾಯಕ್ಕೆ ಬರಲಿಲ್ಲ. ಆದ್ದರಿಂದ ನಾವು ಏನು ಮಾಡ್ತೇವೆ, ಸ್ವಯಂ ಪ್ರೇರಿತವಾದಂಥ ಬಂದ್ ಕರೆಯನ್ನು ಕೊಡ್ತೇವೆ. ಸ್ವಯಂ ಪ್ರೇರಿತವಾಗಿ ನಾವು ಬಂದ್ ಕರೆ ಕೊಡೋದಲ್ಲ, ರಿಕ್ಷಾ ಚಾಲಕರು ಎಲ್ಲರ ಅಭಿಪ್ರಾಯದಂತೆ ಸ್ವಯಂ ಪ್ರೇರಿತವಾದಂಥ ಬಂದನ್ನು ಆಗ್ತದೆ. ಇವತ್ತು ಸೋಮವಾರ ಬುಧವಾರ ದಿವಸ ಬೆಳಿಗ್ಗೆ 6ರಿಂದ ಸಂಜೆ 6 ತನಕ ಸ್ವಯಂ ಪ್ರೇರಿತ ರಿಕ್ಷಾ ಚಾಲಕರ ಒಂದು ನೋವನ್ನು ಸಾರ್ವಜನಿಕವಾಗಿ ತೋರ್ಪಡಿಸಲಿಕ್ಕೆ ಬೇಕಾಗಿ ನಾವು ಈ ಬಂದನ್ನು ಆಯೋಜನೆಯನ್ನು ಮಾಡ್ತೇವೆ. ಯಾಕಂತ ಹೇಳಿದ್ರೆ ಇದು ನಮ್ಮ ಬಂದ್ ಕರೆ ಅಲ್ಲ, ಇಡೀ ಸ್ವಯಂ ಪ್ರೇರಿತ ರಿಕ್ಷಾ ಚಾಲಕರ ಬಂದ್. ಇದರಲ್ಲಿ ಇವತ್ತು ದೇವಸಂಘ ರಿಕ್ಷಾ ಚಾಲಕ ಮಾಲಕ ಸಂಘದಿದ್ದಾರೆ, ಅವರು ಇದ್ದಾರೆ, ಅದೇ ರೀತಿ ಕರ್ನಾಟಕ ರಿಕ್ಷಾ ಚಾಲಕ ಮಾಲಕ ಸಂಘದವರು ಇದ್ದಾರೆ. ಎಲ್ಲ ಸಂಯುಕ್ತ ಹೋರಾಟ ಸಮಿತಿಯವರು ಸೇರಿ ಇವತ್ತು ಈ ಒಂದು ಪ್ರತಿಭಟನೆಯನ್ನು ಮಾಡಿದ್ದೇವೆ. ಈ ಪ್ರತಿಭಟನೆಗೆ ನಮಗೆ ಸ್ವಲ್ಪ ಮಟ್ಟಿನ ಯಶಸ್ಸು ಸಿಕ್ಕಿದೆ. ಯಾಕಂತ ಹೇಳಿದ್ರೆ ಪಂಪಿನವರು ಬಂದ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ಯಾಕಂತ ಹೇಳಿದ್ರೆ ಅವರು ಕೊಡಬೇಕಾದ್ರೆ 92 ರೂಪಾಯಿ ಕೊಡಬೇಕು. 92 ರೂಪಾಯಿಗೆ ಅವರು ಪುತ್ತೂರು ತಾಲೂಕಿನಲ್ಲಿ ಎಲ್ಲ ಎಲ್ಲಿ ದರ ಹೇಗಿದೆಯಾ ಅದೇ ರೀತಿಯಲ್ಲಿ ಕೊಡಬೇಕು. ವ್ಯತ್ಯಾಸವನ್ನು ಮಾಡಿದರೆ ಯಾವ ಪಂಪಲ್ಲಿ ವ್ಯತ್ಯಾಸ ಮಾಡ್ತೇವೆ ಆ ಪಂಪಲ್ಲಿ ದರ ಮಾಡ್ತೇವೆ.